ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ನಾವು ಇಲ್ಲಿ ಅಮೀನುಬಾಯಿಂದ ರಸ್ತೆ ತಗೊಳ್ಬೇಕು, 1 ಕಿಲೋಮೀಟರ್ ಬಸ್ ಸ್ಟ್ಯಾಂಡ್ ಬಸ್ಗಳು, ಅದು ಸರ್ಕಾರಿ ಬಸ್, ಒಂದಿನ ಬರುತ್ತೋ ಒಂದಿನ ಇಲ್ಲ. ಕಷ್ಟ ಪಡಬೇಕು, ಓದಬೇಕು. ಮತ್ತೆ ನಿಮ್ಮಲ್ಲಿ ಲೈಟ್ ಇದ್ದಿಲ್ಲ, ಕರೆಂಟ್ ಇಲ್ಲ. ಹೌದು, ಏನು ಗೌರ್ಮೆಂಟ್ ಪುಕ್ಕಟ ಕೊಡೋರು ಕರೆಂಟ್. ನಾವು 24 ಗಂಟೆ ಗಂಟೆದಾಗ ಹೋಗ್ಬೇಕು. ನಮ್ಮ ಮಕ್ಕಳ ಗುರುಗಳಿದ್ರು, ನಮ್ಗೆ 4 ಗಂಟೆಗೆ ಬರ್ತಿದ್ರು. ಇವತ್ತು ಇನ್ನೂ ಅದ ನಮಸ್ಕೃತಿ, ನಾವು ಅವ್ರು ಕಲಿಸಿದ ಪಾಠ ಇವತ್ತು ನಮ್ಮ ಗುರುಗಳು ಯಾಕೆ ನಾವು ಮಾಡ್ತೀವಿ, ಲಸಿಕೆ 4 ಗಂಟೆ ಬಾವಿಗೆ ಹೋಗಿ ನುಗ್ಗಿಸಿ ಗರ್ಕ ಮಾಡಿಸಿ ಅಭ್ಯಾಸ ಮಾಡ್ತಾರೆ. ಇದರ ಅರ್ಥ ಒಂದು ಕಮಿಟ್ಮೆಂಟು ಶಿಕ್ಷಕರಿಗೆ, ಹುಡುಗರಿಗೂ ಆಗಬೇಕು, ಕಲಿಬೇಕು ಅನ್ನೋದು ಆಸೆ, ಹಸಿಬೇಕು, ಕಲಿಬೇಕು, ನಾವು ಏನಾದರೂ ಆಗಬೇಕು. ಹಂಗೆ ಇರ್ತಾವ ನಾವು ಗೊಂಡ ಹಂಗೆ ತಾಯಿ ಬರ್ತಾವ, ಮನ್ಯಾಗ ಕಳಿಸ್ಕೊಟ್ಟಾಗ ಬರ್ತಾವ, ಹೋಗ್ತಾವೆ. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳು ಅದು ಅಪ್ಪನಗೌಡರಾಗಲಿ ಬಸಗೌಡರಾಗಲಿ ನಿಶ್ಚಿತರು ನಿರ್ಸೋಸಿ ಇಲ್ಲ ಹೇಳಿಕೊಡ್ತಾರೆ. ಯಾವ ಊರಾಗ ಕನ್ನಡ ಸಾಲಿದ್ದು ಸರ್ಕಾರದ ಕಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ಸಾಲಿಗೆ ಒಂದು ರೂಮಿಗೆ 5,000 ರೂಪಾಯಿ, ಹೈಸ್ಕೂಲ್ ಕಟ್ಟಕ್ಕೆ ಸಾಲಿಗೆ 10,000. ಯಾಕ ಸರ್ಕಾರ ಇದ್ದಿಲ್ಲ, ಎಲ್ಲ ನಮ್ಮ ಮಕ್ಕಳು ಓದಬೇಕು, ಶುಗರ್ ಫ್ಯಾಕ್ಟರಿ ಕೊಡಿಸಕ್ಕೆ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ ಮಾಡಿ ನಮ್ಮ ಮಕ್ಕಳು ಆಗಲಿ. ಇಂಜಿನಿಯರಿಂಗ್ ಕಾಲೇಜು ಹೋಗ್ಲಿಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಪ್ರದೇಶದಲ್ಲಿದ್ದಾರೆ, ಅವ್ರು ಮಾಡಿದ್ದಾರೆ. ನಮ್ಮ ಹುಡುಗರು ಇಲ್ಲಿಂದ ಬೆಂಗಳೂರು ಬೇರೆ ಕಡೆ ಹೋಗ್ತಾರೆ, ಯಾಕೆ ಸಾಧ್ಯತೆ ಇದೆ. 1-2 ಜೆ.ಜಿ. ತುಪ್ಪಿ ಹಾಸ್ಪಿಟಲ್ ಹಿಂದೆ ಬಿ.ಎ. ಪಾಟೀಲ್ ರಿಜಿಸ್ಟ್ರಾರ್ ಇದ್ರು, ಫಸ್ಟ್ ರಿಜಿಸ್ಟ್ರಾರ್. ಅವರೊಂದು ಮೂಜಿಗಂ ಶ್ರೀಗಳ ಸಹಕಾರ ಅದನ್ನ ಸ್ಟಾಪ್ ಮಾಡಿ ಅಲ್ಲಿ ಕಂಪ್ಲೀಟ್ ಶುಗರ್ ಫ್ಯಾಕ್ಟರಿಗೆ ದುಡ್ಡು ಕೊಡಿ. ಇವತ್ತು ದೊಡ್ಡ ಆಸ್ಪತ್ರೆ ಮೊದಲು ಈಗ ನಾನು ಬರ್ತಾರೆ ಅಲ್ಲ, ಆಯುರ್ವೇದಿಕ್ ಕಾಲೇಜ್ ಕೊಟ್ಟು ಅವರು ಅರ್ಜುನ ಹಾಕಿಲ್ಲ, ಅಪ್ಲಿಕೇಶನ್ ಹಾಕಿದ್ರೆ. ಯಾಕಂದ್ರೆ ಸರ್ಕಾರ ತಪ್ಪಲ್ಲ, ಒಂದು ನಮ್ಮ ಹುಡುಗರಿಗೆ ಆಯುರ್ವೇದಿಕ್ ಕಾಲೇಜ್ ಆಗಬೇಕು, ಈಗ ಉತ್ತಮವಾಗಿರಬೇಕು. ಇಲ್ಲಿ ಅಪ್ಪನ್ ನೋಡ್ಬೇಕು, ಖುಷಿ ನೋಡ್ರವ್ರು ನೀವು ಬಾಸ್ ಅದಕ್ಕಂತ ನಮ್ಮಂತ ನಿಮ್ಮ ಇಲ್ಲ ಅಪ್ಪನ್ ನೋಡ್ರು. ಮರಾಠಿ ಇವತ್ತೇ ಇಲೆಕ್ಟ್ರಿಸಿಟಿ ಕಟ್ಟಡ ಹಾಗೆ ತಲೆಯಾಗಬೇಕಾದ್ರೆ ಇವತ್ತು ನಿಮ್ಮದ ಪ್ರತಿಯೊಬ್ಬರು ಕನ್ಸ್ಯೂಮರ್ ಅಲ್ಲಿ ಸಭೆ ಮಾಡಕ್ಕೆ ಈ ರೀತಿಯಾಗಿ ಮಾಡಿ ಸಂಸ್ಥೆಗಳು ಗೊತ್ತಾಗ ನಮ್ಮ ಸಚಿವರು ವಿದ್ಯಾಭ್ಯಾಸ ಎಲ್ಲ ಕಾಲೇಜ್ ಈಗ ಆಯ್ತಾ ಬರೀ 6 ಹೋಗಿದ್ದು, ಈಗ 24 ಆಗಿದ್ದಾರೆ ಸಂಸ್ಥೆಗಳು. ಯಾಕಪ್ಪ ಅಂತಂದ್ರೆ ಹಿರಿಯರ ಆಶೀರ್ವಾದ, ಶ್ರೀಗಳ ಆಶೀರ್ವಾದ. ನಾವು ಒಂದೇ ಹೇಳ್ತೇವೆ, ಯಾವ ಹಿರಿಯರು ಇವತ್ತು ಸಂಸ್ಥಾನ ಕಟ್ಟಿದ್ದಾರೆ ಆ ಸಂಸ್ಥಾನಗಳನ್ನು ನಾವು ಬೆಳೆಸಬೇಕು, ಉಳಿಸಬೇಕು, ಮತ್ತು ನಮ್ಮ ಜನರಿಗೆ ಮಕ್ಕಳಿಗೆ ಉಪಯೋಗ ಆಗಬೇಕು ಅನ್ನೋ ವ್ಯಕ್ತಿಯಿಂದ ಕೆಲಸ ಮಾಡಿದ್ವಿ. ಆ ರೀತಿಯಾಗಿ ವಸ್ತುಗಳು ಮಾಡಿದ್ದಾರೆ. ನಾವು ಕೂಡ ಆಗಿಸಿ ಮಾರ್ಗದರ್ಶನ ಹೋಗ್ತೀವಿ. ಈ ಭಾಗದ ರೈತರು, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಿದ್ದಕ್ಕಿಂತ ಸಹಾಯ ಮಾಡ್ಕೊಂಡು ಬಂದಾರ. ಅದೇ ಹೇಳೋದು ಕಡಿಮೆ. ನಾನು ಹೇಳೋದು ಸುತ್ತದ ಅವ್ರ ಮಗನಾಗಿ ಯಾವಾಗ ಇದೆ ರಮೇಶ್ ಅವರು ಮಾರ್ಕೊಂಡು ಮುಂದೆ ಹೇಳಿ ಶುಗರ್ ಫ್ಯಾಕ್ಟ್ರಿ ಹೌದು ಬಾಡಿಗಳು ಹೋಗ್ಬೋದು. ಅದು ಇವರೆಲ್ಲ ಪಟಕ್ಕೆಲ್ಲ ಹೋಗಿ ಅಲ್ಲಿ ಹೋಗಿ ಹಿಂಗೆ ಬಂದು ಏನ ಕುಮಾರಕ್ಕೆ ಮಕ್ಕಳು ಎಲ್ಲರೂ ವಿಜಯ ಮಾಡ್ರೆ ಸಾಧ್ಯ. ತಾಯಿಗೆ ಲೇಟ್ ಮಾಡಿ ಬಂದೆ ಮಾಡ್ತೀವಿ ಪಾ ಇವ್ರು ಬಂದು ಏನ್ ಮಾಡಿ ಏನಿಲ್ರಿ ಉಮೇಶ್ ಅಂತ ರಮೇಶ್ ತಗೊಂಡು ಅದಕ್ಕೂ ಇಲ್ಲ, ಇಬ್ಬರು ಬಸಗೌಡರು ಮತ್ತು ದೀಪ ಬೇರೆ ಕಳಿಸಿದ್ರು. ಏನು ಅಂದ್ರೆ ಎಷ್ಟು ಹೇಳ್ತಾ ಕರೆ ಸಂಸ್ಥೆಗಳು ಒಂದೊಂದು ದೃಷ್ಟಿಯಿಂದ ಒಳ್ಳೆಯದು, ಬಟ್ ಅದರಿಂದ ಕೆಟ್ಟ ಪರಿಣಾಮ ಕೂಡ ಆಗ್ತಾ ಇದೆ. ಇವತ್ತು ಅದು ಆಗಬಾರ್ದು ಒಂದು ದೃಷ್ಟಿಯಿಂದ ನಾವೆಲ್ಲರೂ ಆರ್ಥಿಕತೆಯಿಂದ ಪ್ರೀತಿಯಿಂದ ಹೋದ್ರೆ ಸಂಸ್ಥೆಗಳು ಬೆಳಿತಾವ. ಈ ನಾವು ತಾಲೂಕು ಇವತ್ತು ಬೆಳೆದು ಅದರ ಉದ್ದೇಶದಿಂದ ಹೇಳಿ ಎಲೆಕ್ಷನ್ಸ್ ಆಗಿ ಏನಿದೆ, ಜನ ಭಾಳ ಬುದ್ಧಿವಂತರ. ಮತ್ತೆ ಎಲ್ಲ ರೊಕ್ಕ ಕೊಟ್ಟರೆ ರಾಜಕಾರಣ ಹಾಕಿ ತಿಳ್ಕೊಬಾರ್ದು. ಹೌದ್ರ ಭಾಳ ಜನ ಬುದ್ಧಿವಂತರು.
ಅದಕ್ಕೆ ಎಲ್ಲರೂ ನಾವು ಒಟ್ಟಾಗಿ ಕೆಲಸ ಮಾಡೋಣ, ಸಂಸ್ಥೆಗಳನ್ನು ಕಟ್ಟೋಣ. ಇನ್ನು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜ್ ಹಿಂದಿನ ಅರ್ಧಾವಿದ್ದಾಗ ದುದಿನ ಅರ್ಧಾವಿದ್ದಾಗ ಪಾಲಿಟೆಕ್ನಿಕ್ ಕಾಲೇಜ್ ಅವರು ಬಾಬಾನ ಅಧ್ಯಕ್ಷರು ಅದು ಷಷ್ಠಿ ಕಾರ್ಯಕ್ರಮ ಮಾಡಿ 60 ಲಕ್ಷ ಆಗ್ತದೆ. ಅದರಿಂದ ಪಾಲಿಟೆಕ್ನಿಕ್ ಕಾಲೇಜ್ ಆಗ್ತದೆ. ನಂತರ ಇವ್ರಿಗೆ ಬಂದಂತ ಫ್ಯಾಕ್ಟ್ರಿ ರೈತರಿಗೆ ಕೊಟ್ಟಂತ ದುಡ್ಡಿಂದ ಇದನ್ನು ಇಂಜಿನಿಯರಿಂಗ್ ಕಾಲೇಜ್ ಕೊಟ್ಟರು. ಅದಕ್ಕೆ ಇನ್ನೂ ಸಂಸ್ಥೆಗಳನ್ನು ಖರ್ಚು ಮಾಡಿ ನಮ್ಮ ಬಡ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಣವನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಆಯೋಜನೆ ಮಾಡಿ ಮತ್ತೆ ಎಲ್ಲ ಇವರು ಅಪ್ಪನಗೌಡರು ಸಂಕೇಶ್ವರ ಮಾಡ್ತೀವಿ, ಬಸಗೌಡರು ಇದು ಮಾಡ್ತೀವಿ. ಕಾರಣ ಅಷ್ಟೇ, ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಮತ್ತು ಅವ್ರು ಏನಿದ್ರಪ್ಪ, ಅವ್ರ ವಿಷಯ ಏನಿತ್ತು, ನಾವು ಆ ರೀತಿ ನಾವು ಹೋಗ್ಬೇಕು, ಕನಸ್ಕಾಡಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮಗಳು ಮಾಡ್ತೀವಿ. ಇನ್ನೂ ಇಲ್ಲಿ ಹೇಳಿ ಮಾಡಕ್ಕೆ ಕಾಣ್ತದೆ. ನಮ್ಮ ಸಂಕೇಶ್ವರದ ಅಪ್ಪನಗೌಡರ ಬಗ್ಗೆ ಆರ್ಟಿಕಲ್ ಯಾರು ಏನು ಹೇಳ್ತಿದ್ರು, ಅದ್ರಾಗ ಕಾಂಪಿಟೇಷನ್ ಮಾಡ್ತೀವಿ, ಪ್ರೈಸ್ ಕೊಡ್ತೀವಿ. ವಿಶೇಷವಾಗಿ ಕೂಡ ಎಲ್ಲ ನೀವು ಕೂಡ ಮಕ್ಕಳಿಗೆ ಹೇಳಿ, ಇದು ಹೇಳೋದ್ರಿಂದ ಮಾಡೋದ್ರಿಂದ ನೋಡೋಣ. ಹಿಂದಿನ ಜನ ಏನಿದ್ರು, ಸಂಸ್ಥಾನ ಹೆಂಗೆ ಕಟ್ಟಿದ್ರು, ನಮ್ಗೇನು ಉಪಯೋಗ ಆಗ್ತದೆ ಕೂಡ ಮಕ್ಕಳಿಗೆ ಗೊತ್ತಾಗಲ್ಲ. ಇಲ್ಲಿ ಹಿರಿಯರವರ ಎಲ್ಲರೂ ಬರ್ತಾರೆ, ಮಕ್ಕಳಿಗೆ ಕೂಡ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಮಾಡಾಕ್ತೀವಿ. ಅದರ ದಯವಿಟ್ಟು ತಾವು ಕೂಡ ಉಪಯೋಗಿಸಬೇಕು ಮಾಡಬೇಕು ಅಂತ ಹೇಳಿ ಮನೆಗೆ ಅಧ್ಯಕ್ಷ ಆಡಳಿತ ಬಗ್ಗೆ